Hello students, welcome to accountancy class. So this is Kavita ma'am. So in the previous class we are discussing some generalizing the following transaction. So ಅಲ್ವಾ ಅದರಲ್ಲಿ ನಾನು ಪ್ರಾಬ್ಲಮ್ಸ್ ನ ಮಾಡಿಸಿದೆ ಹೇಗೆ ನಾವು ಜನರಲ್ ಎಂಟ್ರೀಸ್ ನ ಪಾಸ್ ಮಾಡ್ತೀವಿ ಅಂದ್ರೆ ಏನು ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ನಾವು ಹೇಗೆ ಜನರಲ್ ಎಂಟ್ರೀಸ್ ನ ಪಾಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಅಂಡ್ ನೌ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಸೆಕೆಂಡ್ ಮೀನ್ಸ್ ಪ್ರಾಬ್ಲಮ್. ಐ ಅಂಡರ್ಸ್ಟುಡ್. ಸೊ ಹಿಯರ್ ಈ ಒಂದು ಪ್ರಾಬ್ಲಮ್ ಅಲ್ಲಿ ಲೈಕ್ ಈ ಒಂದು ಏನಂತ ಹೇಳ್ಬೋದು ಒಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಹೇಗೆ ನಾವು ಜನರಲ್ ಎಂಟ್ರೀಸ್ ನ ಪಾಸ್ ಮಾಡ್ತೀವಿ ಅಂತ ಒನ್ ಬೈ ಒನ್ ತಿಳ್ಕೊಳ್ತಾ ಹೋಗೋಣ. ಸಿ ಮಾಡಿ ಸ್ಟೂಡೆಂಟ್ಸ್, ದ ಫಸ್ಟ್ ಒನ್ ಇದೆ 1/4/2018 ಅಲ್ಲಿ ರವಿ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ₹80,000 ಅಂತ ಬರುತ್ತೆ. ಹೇಳಿದೆ ಅಲ್ಲಿ ಒಂದೇನು ರವಿ ಕಮರ್ಷಿಯಲ್ ಬಿಸ್ನೆಸ್ ಅಂತ ಬಂದಾಗ ರವಿ ಬಂದು ಪರ್ಸನಲ್ ಅಕೌಂಟ್ ಆಗುತ್ತೆ, ಆದ್ರೆ ನಾವು ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ದೆ. ಜೊತೆಗೆ ಕ್ಯಾಶ್ ಅಕೌಂಟ್ ನ ಮೆನ್ಷನ್ ಮಾಡ್ತೀವಿ. ಒನ್ ಇಸ್ ಕ್ಯಾಶ್ ಅಕೌಂಟ್, ಒನ್ ಇಸ್ ಕ್ಯಾಪಿಟಲ್ ಅಕೌಂಟ್. ಅಂಡ್ ನಾವು ಕ್ಯಾಶ್ ಅಕೌಂಟ್ ಸೊ ಹಿಯರ್ ಏನಾಗುತ್ತೆ, ಒಂದು ಕ್ಯಾಪಿಟಲ್ ಅಕೌಂಟ್ ಒಂದು ಕ್ಯಾಶ್ ಅಕೌಂಟ್ ಅಂತ ಹೇಳಿದ್ದೆ. ಅಂಡ್ ಕ್ಯಾಪಿಟಲ್ ಅಕೌಂಟ್ ನ ಹೇಗೆ ಮೆನ್ಷನ್ ಮಾಡ್ತೀವಿ, ಕ್ಯಾಶ್ ಅಕೌಂಟ್ ನ ಹೇಗೆ ಮೆನ್ಷನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದೆ. ಅಂಡ್ ಸೆಕೆಂಡ್ ಒನ್ ನೋಡಿ, ರವಿ 6/4/2018 ಬಾಟ್ ಗೂಡ್ಸ್ ಫಾರ್ ಕ್ಯಾಶ್. ಏನು ಮೀನ್ಸ್ ಕ್ಯಾಶ್ ಗೆ ಏನ್ ಮಾಡಿ ಪರ್ಚೇಸ್ ಮಾಡ್ತಿದ್ದಾರೆ. ಒನ್ ಇಸ್ ಕ್ಯಾಶ್ ಅಕೌಂಟ್, ಒನ್ ಇಸ್ ಪರ್ಚೇಸ್ ಅಕೌಂಟ್. ಕ್ಯಾಶ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ? ಕ್ಯಾಶ್ ಹೋಗ್ತಾ ಇರುತ್ತೆ, ಅದಕ್ಕೆ ಕ್ಯಾಶ್ ನಾವು ಕ್ರೆಡಿಟ್ ಮಾಡ್ತೀವಿ. ಅಂಡ್ ನಾವು 11/4/2018 ಸೋಲ್ಡ್ ಗುಡ್ ಫಾರ್ ಕ್ಯಾಶ್. ಏನು ಸೇಲ್ಸ್ ಆಗ್ತಿದೆ. ಒನ್ ಇಸ್ ಸೇಲ್ಸ್ ಅಕೌಂಟ್, ಒನ್ ಇಸ್ ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಬರ್ತಿದ್ಯಾ ಹೋಗ್ತಿದ್ಯಾ? ಕ್ಯಾಶ್ ಬರ್ತಾ ಇರುತ್ತೆ, ಸೊ ಕ್ಯಾಶ್ ನಾವು ಡೆಬಿಟ್ ಮಾಡ್ತೀವಿ. ಅಂಡ್ ನಾವು 24/2018 ಸ್ಯಾಲರಿ ಪೇಡ್. ಸೊ ಒನ್ ಇಸ್ ಸ್ಯಾಲರಿ ಅಕೌಂಟ್, ಒನ್ ಇಸ್ ಕ್ಯಾಶ್ ಅಕೌಂಟ್. ಪೇಡ್ ನಥಿಂಗ್ ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಇಲ್ಲಿ ನಾವು ಕ್ಯಾಶ್ ಅಂತ ಕ್ಯಾಶ್ ಅಕೌಂಟ್ ಅಂತ ಮೆನ್ಷನ್ ಮಾಡ್ತೀವಿ. ಸೊ ಒಂದು ಕ್ಯಾಶ್ ಇಲ್ಲಿ ಬರ್ತಾ ಇರುತ್ತಾ ಹೋಗ್ತಾ ಇರುತ್ತಾ? ಕ್ಯಾಶ್ ಹೋಗ್ತಾ ಇದೆ. ಸ್ಯಾಲರಿ ಪೇಡ್ ಅಂದ್ರೆ ಕ್ಯಾಶ್ ಹೋಗ್ತಿರುತ್ತೆ. ದಟ್ ಈಸ್ ದ ರೀಸನ್ ಕ್ಯಾಶ್ ವಿಲ್ ಬಿ ಕ್ರೆಡಿಟೆಡ್. ಅಂಡ್ ನಾವು ಕಮಿಷನ್ ರಿಸೀವ್ಡ್. ಕಮಿಷನ್ ರಿಸೀವ್ಡ್ ಅಂತ ಬಂದಾಗ ಇಲ್ಲಿ ಒನ್ ಇಸ್ ಕಮಿಷನ್ ಅಕೌಂಟ್ ಅಂಡ್ ನೆಕ್ಸ್ಟ್ ಕ್ಯಾಶ್ ಅಕೌಂಟ್. ರಿಸೀವ್ಡ್ ನಥಿಂಗ್ ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್, ರೈಟ್? ಕಮಿಷನ್ ರಿಸೀವ್ಡ್ ವಿಚ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಮಾಡಿ ಸ್ಟೂಡೆಂಟ್ಸ್? ಕ್ಯಾಶ್ ಟ್ರಾನ್ಸಾಕ್ಷನ್. ಅಂಡ್ ಇಲ್ಲಿ ಏನಾಗುತ್ತೆ, ಒನ್ ಇಸ್ ಕ್ಯಾಶ್ ಅಕೌಂಟ್, ಒನ್ ಇಸ್ ಕಮಿಷನ್ ಅಕೌಂಟ್. ಇಲ್ಲಿ ಕಮಿಷನ್ ರಿಸೀವ್ಡ್ ಅಂದ್ರೆ ಏನಾಗುತ್ತೆ, ಕ್ಯಾಶ್ ಬರ್ತಾ ಇದೆಯಾ ಹೋಗ್ತಾ ಇರತ್ತಾ? ಬರ್ತಿದೆ. ದಟ್ ಈಸ್ ದ ರೀಸನ್ ಕ್ಯಾಶ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. ಬಿಕಾಸ್ ಹೇಗೆ ಮ್ಯಾಮ್ ಅಂದ್ರೆ ಕ್ಯಾಶ್ ಯಾವ ಟೈಪ್ ಆಫ್ ಅಕೌಂಟ್? ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಅಂದ್ರೆ ಏನು, ಡೆಬಿಟ್ ಬರ್ತಿದ್ಯಾ ಅದಕ್ಕಾಗಿ ನಾವು ಡೆಬಿಟ್ ಮಾಡ್ತೀವಿ. ಅಂದ ನೆಕ್ಸ್ಟ್ 26/2014 ಅಲ್ಲಿ ಏನಾಗಿದೆ, ಪರ್ಚೇಸ್ ಫರ್ನಿಚರ್ ಬರ್ತಿದೆ. ಅಂದ್ರೆ ಏನು, ಒನ್ ಇಸ್ ಫರ್ನಿಚರ್ ಅಕೌಂಟ್, ಒನ್ ಇಸ್ ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಹೋಗ್ತಾ ಇದೆ ಬರ್ತಿದೆಯಾ ಮೈ ಡಿಯರ್ ಸ್ಟೂಡೆಂಟ್ಸ್? ಇಲ್ಲಿ ಕ್ಯಾಶ್ ಮಿಸ್ ಹೋಗ್ತಾ ಇರುತ್ತೆ. ಬಿಕಾಸ್ ನಾವು ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ಕ್ಯಾಶ್ ಹೋಗ್ತಿರುತ್ತೆ, ಅದಕ್ಕಾಗಿ ಕ್ಯಾಶ್ ನಾವು ಕ್ರೆಡಿಟ್ ಮಾಡ್ತೀವಿ. ಅಂದ ನೆಕ್ಸ್ಟ್ 27/2018 ಸೋಲ್ಡ್ ಮಿಷಿನರಿ. ಅಂದ್ರೆ ಏನು, ಇಲ್ಲಿ ಮಿಷಿನರಿನ ಸೋಲ್ಡ್ ಮಾಡ್ತಿದ್ದಾರೆ, ಸೇಲ್ ಮಾಡ್ತಿದ್ದಾರೆ. ಒನ್ ಇಸ್ ಮಿಷಿನರಿ ಅಕೌಂಟ್. ಸೊ ಇಸ್ ವಿಚ್ ಟೈಪ್ ಆಫ್ ಟ್ರಾನ್ಸಾಕ್ಷನ್? ಕ್ಯಾಶ್ ಟ್ರಾನ್ಸಾಕ್ಷನ್. ದಟ್ ಈಸ್ ದ ರೀಸನ್ ಕ್ಯಾಶ್ ಅಕೌಂಟ್. ಹಿಯರ್ ಕ್ಯಾಶ್ ವಿಲ್ ಕಮಿಂಗ್ ಆರ್ ಗೋಯಿಂಗ್. ಏನಾಗ್ತಿದೆ ಕ್ಯಾಶ್ ಇಲ್ಲಿ? ಸೋಲ್ಡ್ ಅಂದ್ರೆ ಏನು, ಸೇಲ್ಸ್ ಆದಾಗ ಕ್ಯಾಶ್ ಯೂಶುವಲಿ ಕ್ಯಾಶ್ ಏನಾಗುತ್ತೆ, ಬರುತ್ತೆ. ಹಾಗಿದ್ರೆ ಕ್ಯಾಶ್ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಡೆಬಿಟೆಡ್ ಮಾಡ್ತೀವಿ. ಅಂಡ್ ನಾವು 28/4/2018 ನಲ್ಲಿ ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್. No, this transaction will be cash transaction and one is bank account, one is cash account. ನಾನು ಹೇಳಿದ್ದೆ ನಿಮ್ಗೆ ಎಕ್ಸಾಂಪಲ್, ಬ್ಯಾಂಕ್ ಅಕೌಂಟ್ ಒಂದು ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಏನಾಗುತ್ತೆ, ಬರ್ತಾ ಇರುತ್ತಾ ಹೋಗ್ತಾ ಇರುತ್ತಾ? ಥಿಂಕ್ ಮಾಡಿ. ಪೇಡ್ ಆಗ್ತಿದೆ ಅಂದ್ರೆ ಏನು, ಬ್ಯಾಂಕ್ ನಮ್ಮ ಅಮೌಂಟ್ ಹೋಗ್ತಿದೆ, ಕ್ಯಾಶ್ ಅನ್ನ ನಾವು ಡೆಬಿಟ್ ಮಾಡ್ತೀವಿ, ಬ್ಯಾಂಕ್ ಅನ್ನ ಕ್ರೆಡಿಟ್ ಮಾಡ್ತೀವಿ. On the 29/4/2018 here bought goods from Anil for credit. ಅಂದ್ರೆ ಏನು, ಇಲ್ಲಿ ಕ್ರೆಡಿಟ್ ಅಂದ್ರೆ ಏನು? ದಿಸ್ ಇಸ್ ನಥಿಂಗ್ ಬಟ್ ವಿಚ್ ಟೈಪ್ ಆಫ್ ಟ್ರಾನ್ಸಾಕ್ಷನ್? ಕ್ರೆಡಿಟ್ ಟ್ರಾನ್ಸಾಕ್ಷನ್. ಹಿಯರ್ ಒನ್ ಇಸ್ ಪರ್ಚೇಸ್ ಅಕೌಂಟ್, ಒನ್ ಇಸ್ ಅನಿಲ್ ಅಕೌಂಟ್, ರೈಟ್? ನೋ ಮಾಡಿಯರ್ಸ್. ಸೊ ನೆಕ್ಸ್ಟ್ 34/2018 ಅಲ್ಲಿ ಸೋಲ್ಡ್ ಗುಡ್ಸ್ ಟು ಕಮಲ ಆನ್ ಕ್ರೆಡಿಟ್. ಕ್ರೆಡಿಟ್ ಅಂದ್ರೆ ಸಾಲಕ್ಕೆ ಏನ್ ಮಾಡ್ತಿದ್ದಾರೆ, ಗುಡ್ಸ್ ಅನ್ನ ಸೇಲ್ ಮಾಡ್ತಾ ಇದಾರೆ. ಸೊ ದಟ್ ಈಸ್ ದ ರೀಸನ್ ದಿಸ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಒನ್ ಇಸ್ ಸೇಲ್ಸ್ ಅಕೌಂಟ್, ಒನ್ ಇಸ್ ಕಮಲ ಅಕೌಂಟ್. ನೆಕ್ಸ್ಟ್ ಹೇಳ್ತೀನಿ ಹೇಗೆ ತಗೋಬೇಕು ಅಂತ. ಇಷ್ಟು ಏನ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ನಾವು ವಿ ಹ್ಯಾವ್ ಟು ಪಾಸ್ ದ ಜರ್ನಲ್ ಎಂಟ್ರಿ. ಸಿ ಸೊಲ್ಯೂಷನ್ ಅಂತ ಹೆಡ್ಡಿಂಗ್ ತಗೊಳ್ಳಿ ಮಾಡಿಯರ್ಸ್. ಸಿ
ಸೊ ಸೊಲ್ಯೂಷನ್ ಹೆಡಿಂಗ್ ಸೊಲ್ಯೂಷನ್ ಹೇಗೆ ಎಂಟ್ರೀಸ್ ಬಂದು ಇಲ್ಲಿ ಯಾರಿದ್ದಾರೆ ರವಿ ಇದ್ದಾರೆ ಹೌದು ಮೈಡೀಸ್ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರವಿ ಅಂತ ನಾವು ಹೆಡ್ಡಿಂಗ್ ತಗೋಬೇಕು ಯಾರ ಒಂದು ಜನ ಎಂಟ್ರೀಸ್ ಮಾಡಿದ್ರು ಮಿಸ್ಟರ್ ಇನ್ ದ ಬುಕ್ಸ್ ಆಫ್ ರವಿ ಹೀಗೆ ನಾನು ಏನ್ ಮಾಡ್ತೀನಿ ಒಂದು ಆರ್ಡರ್ಸ್ ನ ಒಂದು ಜನರಲ್ ಎಂಟ್ರಿನ ಒಂದು ಹೆಡ್ಡಿಂಗ್ ನ ತಗೋತೀನಿ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ರವಿ ಅಂತ ನಾನು ಹೆಡ್ಡಿಂಗ್ ತಗೋತಾ ಇದ್ದೀನಿ ನೌ ಐ ವಿಲ್ ಬಿ ಸ್ಟಾರ್ಟ್ to pass the journal entries. How to pass the journal entry? Firstly, we should identify the two accounts in their one transaction. Single transaction ಅಲ್ಲಿ ನಾವು two accounts ನ identify ಮಾಡಬೇಕು. ಜೊತೆಗೆ we have to analyze the nature of the accounts. ಅದರ ಒಂದು ನೇಚರ್ ಏನು ಅಂದ್ರೆ ಏನು ಯಾವ ಟೈಪ್ ಆಫ್ ಅಕೌಂಟ್ ಅದು ಅಂತ ನಾವು ಥಿಂಕ್ ಮಾಡ್ತೀವಿ. Then after we should apply the golden principle. ಏನ್ ಮಾಡ್ತೀವಿ ಗೋಲ್ಡನ್ ಪ್ರಿನ್ಸಿಪಲ್ ನ ಅಪ್ಲೈ ಮಾಡ್ತೀವಿ ಆಗ ನಮಗೆ ಗೊತ್ತಾಗುತ್ತೆ ಯಾವ್ದು ಡೆಬಿಟ್ ಯಾವ್ದು ಕ್ರೆಡಿಟ್ ಅಂತ ಸಿ 1/4/2018 ನೋಡಿ ಮೈ ಡಿಯರ್ಸ್ ಅಲ್ವಾ ಇಲ್ಲೇನಾಗುತ್ತೆ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಅಕೌಂಟ್ ಬರುತ್ತೆ ನಾನು ಹೇಳಿದ್ದೆ ಕ್ಯಾಶ್ ಅಕೌಂಟ್ ಏನಾಗುತ್ತೆ ಬಿಸ್ನೆಸ್ ಕಮೆಂಟ್ಸ್ ಬರ್ತಾ ಇರೋದಕ್ಕೆ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಸಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಅಮೌಂಟ್ ಅಲ್ಲಿ 80,000 ಕ್ರೆಡಿಟ್ ಅಮೌಂಟ್ ಅಲ್ಲಿ 80,000 ಬಿಇ commenced business with cash right now my dears commenced business with cash and now second entry see wait for a minute see 6/4/2018 bought good for cash that means ಏನಾಗ್ತಿದೆ ಇಲ್ಲಿ 6/4/2018 ಅಲ್ಲಿ goods ನ purchase ಮಾಡ್ತಿದ್ದಾರೆ ಅಂದ್ರೆ here we have to identify the two type of accounts in the single transaction so one is cash account one is purchase account here cash account which type of account so is the basis of real account right what is the rules of real account so debit what comes in credit what goes out so cash ಬರ್ತಿದ್ಯಾ ಹೋಗ್ತಿದ್ಯಾ my dears ಸೊ ನಾವು ಬಾಟ್ ಅಂದ್ರೆ ಏನು ಪರ್ಚೇಸ್ ಮಾಡ್ತಾ ಇರ್ತೀವಿ ಪರ್ಚೇಸ್ ಅದೇನೋ ನಾವು ಕ್ಯಾಶ್ ಹೋಗ್ತಾ ಇರುತ್ತಾ ಅದಕ್ಕಾಗಿ ನಾನು ಕ್ಯಾಶ್ ಅಕೌಂಟ್ ನ ಏನ್ ಮಾಡ್ತೀನಿ ಡೆಬಿಟ್ ಮಾಡ್ತಾ ಇದ್ದೀನಿ ಸಾರಿ ಕ್ಯಾಶ್ ಹೋಗ್ತಾ ಇರುತ್ತೆ ಹೌದಾ ಪರ್ಚೇಸ್ ಮಾಡಿ ಕ್ಯಾಶ್ ಹೋಗ್ತಾ ಇರುತ್ತೆ ನೋಡಿ ಅದಕ್ಕಾಗಿ ನಾನು ಕ್ಯಾಶ್ ಅಕೌಂಟ್ ನ ಕ್ರೆಡಿಟ್ ಮಾಡ್ತಾ ಇದ್ದೀನಿ ನೋಡಿ ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಇಲ್ಲಿ ಪರ್ಚೇಸ್ ಅಕೌಂಟ್ ಡೇಟಾ ಡೆಬಿಟ್ ಕಾಲಮ್ ಅಲ್ಲಿ 15,000 ಅಮೌಂಟ್ ಮೆನ್ಷನ್ ಮಾಡಿ ಸೆಕೆಂಡ್ ಕಾಲಮ್ ಅಲ್ಲಿ ಅಮೌಂಟ್ ನಿಲ್ ಮಾಡಿ ಅಗೇನ್ ಟು ಕ್ಯಾಶ್ ಅಕೌಂಟ್ ಅಂತ ಏನ್ ಮಾಡ್ತೀರಾ ಅಮೌಂಟ್ ತಗೊಳ್ಳಿ ಅಗೇನ್ 15,000 ನ ನಿಲ್ ಮಾಡಿ ದಿಸ್ ಇಸ್ ದ third entry again being small narration brief explanation about the particular transaction so here ಏನು ಒಂದು purchase good for cash either right my dears and the next one is 24/2018 salary paid 24/2018 salary paid see here one is salary account ಅಂದ್ರೆ ಇಲ್ಲಿ ಸ್ಯಾಲ್ರಿ ಪೇಡ್ ಅಂದ್ರೆ ಏನಾಗುತ್ತೆ ಕ್ಯಾಶ್ ಹೋಗ್ತಾ ಇರುತ್ತೆ ಹೌದಾ ದಟ್ ಈಸ್ ದ ರೀಸನ್ ಕ್ಯಾಶ್ ವಿಲ್ ಬಿ ಕ್ರೆಡಿಟೆಡ್ ಸೊ ಸಿ ಸ್ಯಾಲ್ರಿ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಸೊ ಬೀಯಿಂಗ್ ಸ್ಯಾಲ್ರಿ ಪೇಡ್ ದ ವ್ಯಾಲ್ಯೂ ಎಷ್ಟಿದೆ ನೋಡಿ ಸ್ಯಾಲ್ರಿ ಪೇಡ್ ವ್ಯಾಲ್ಯೂ ಬಂದು 8,000 ವ್ಯಾಲ್ಯೂ ಇದೆ ಸೊ ನೋಡಿ ಸ್ಯಾಲ್ರಿ ಒಂದು 8,000 ವ್ಯಾಲ್ಯೂ ಇದೆ ಅದರ ನಾನು ತಗೋತಾ ಇದ್ದೀನಿ ಅಂಡರ್ಸ್ಟುಡ್ ಮೈ ಡಿಯರ್ಸ್ ಆನ್ ದ ನೆಕ್ಸ್ಟ್ ಒನ್ ಈಸ್ 25 ಡೇಟ್ ಏನಿದೆ ನೆಕ್ಸ್ಟ್ ಡೇಟ್ ನೋಡಿ 25/4/2018 commission received so here which two accounts ಯಾವ ಬರ್ಬೋದು commission received is nothing but this is the cash transaction ಹೌದಾ ಇದು ಸಾಲಕ್ಕೆ ಮಾಡ್ತಿಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಜೊತೆಗೆ ಒನ್ ಇಸ್ ಕ್ಯಾಶ್ ಅಕೌಂಟ್ ಒನ್ ಇಸ್ ಕಮಿಷನ್ ಅಕೌಂಟ್ ಈಗ ಯೋಚನೆ ಮಾಡಿ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗ್ಬೋದಾ ಕ್ರೆಡಿಟ್ ಆಗ್ಬೋದಾ ಕ್ಯಾಶ್ ಅಕೌಂಟ್ ಯಾವ ಟೈಪ್ ಆಫ್ ಅಕೌಂಟು ರಿಯಲ್ ಅಕೌಂಟ್ ರೂಲ್ಸ್ ಏನು ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂಡ್ ನೌ ಏನಾಗುತ್ತೆ ಕಮಿಷನ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಬರ್ತಾ ಇದೆ ಕ್ಯಾಶ್ ನ ನಾವು ಡೆಬಿಟ್ ಮಾಡ್ತೀನಿ ಹೌದಾ ನೋಡಿ ಮಾಡಿದ್ದೀನಿ ಕ್ಯಾಶ್ ಅಕೌಂಟ್ ಡೇಟಾ ಟು ಕಮಿಷನ್ ಅಕೌಂಟ್ ರೈಟ್ ನೋ ಮಾಡಿ ದ ವ್ಯಾಲ್ಯೂ ಏನಿದೆ ಡೆಬಿಟ್ ಕಾಲಮ್ ಅಲ್ಲಿ ತಗೊಳ್ಳಿ ಕ್ರೆಡಿಟ್ ಕಾಲಮ್ ಅಲ್ಲಿ ನಿಲ್ ಮಾಡಿ ಕ್ರೆಡಿಟ್ ಕಾಲಮ್ ಟು ಕ್ಯಾಶ್ ಅಂತ ಕ್ರೆಡಿಟ್ ಆಗಿರುತ್ತೆ ಇಲ್ಲಿ ಡೆಬಿಟ್ ನಿಲ್ ಮಾಡಿ ಕ್ರೆಡಿಟ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡಿ ಅಂಡ್ ನಾವು ಬೀಯಿಂಗ್ ಏನು ಕಮಿಷನ್ ರಿಸೀವ್ಡ್ ಅಲ್ಲಿ ಏನಿದೆ ಅದನ್ನ ಸ್ಮಾಲ್ ಆಗಿ ನಾವು ಏನಕ್ಕೆ ಒಂದು ಎಂಟ್ರಿನ ಪಾಸ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ನರೇಶನ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ ಅಂಡ್ ದ ನೆಕ್ಸ್ಟ್ ಒನ್ ಇಸ್ 26 ಸಿ ಮೈ ಡಿಯರ್ ಸ್ಟೂಡೆಂಟ್ಸ್ 26/4/2018 ಅಲ್ಲಿ ಏನಾಗಿದೆ ಪರ್ಚೇಸ್ ಫರ್ನಿಚರ್ ಫಾರ್ ಕ್ಯಾಶ್ ₹10,000 ಫರ್ನಿಚರ್ ಏನು ಪರ್ಚೇಸ್ ಮಾಡ್ತಾ ಇದೀವಿ ಇಲ್ಲಿ ಕ್ಯಾಶ್ ಬರ್ತಾ ಇರುತ್ತಾ ಹೋಗ್ತಾ ಇರುತ್ತೆ ಅದಕ್ಕಾಗಿ ಕ್ಯಾಶ್ ಅನ್ನ ನಾನು ಕ್ರೆಡಿಟ್ ಮಾಡ್ತಾ ಇದೀನಿ ನೋಡಿ
ಡೇಟ್ ಕಾಲಮ್ ಅಲ್ಲಿ ಡೇಟ್ ಮೆನ್ಷನ್ ಮಾಡಿ. ಅಂಡ್ ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬಿಕಾಸ್ ಆಫ್ ಕ್ಯಾಶ್ ವಿಲ್ ಬಿ ಗೋಯಿಂಗ್ ಔಟ್ ಸೈಡ್. ನಾವೇನೊಂದು ಪರ್ಚೇಸ್ ಮಾಡ್ತಾ ಇದೀವಿ, ಫರ್ನಿಚರ್ ಪರ್ಚೇಸ್ ಮಾಡ್ತಿದ್ವಿ, ಫರ್ನಿಚರ್ ಒಳಗಡೆ ಬರ್ತಾ ಇದೆ, ಕ್ಯಾಶು ಒಳಗಡೆ ಹೋಗ್ತಾ ಇದೆ ಹೊರಗಡೆ. ಸೊ ಅಮೌಂಟ್ ಏನಿದೆ ಅದನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಸೊ ನೋ ಇಶ್ಯೂ, ಅಲ್ಲಿ ಏನಿರುತ್ತಾ ಎಂಟ್ರಿ ನಾವಿಲ್ಲಿ ತಗೋಬಹುದು. ನೋಡಿ ಪ್ರಾಬ್ಲಮ್ ಅಲ್ಲಿ 10,000 ಇದೆಯಾ, ತಗೊಂಡಿದ್ದೀನಿ. ನೆಕ್ಸ್ಟ್ 27/4/2018 ಸೋಲ್ಡ್ ಮಿಷನರಿ ರುಪೀಸ್ 12,000. ಸೋಲ್ಡ್ ಮಿಷನರಿ ಅಂದ್ರೆ ಏನು, ಸೇಲ್ಸ್ ಅಕೌಂಟ್ ಆಗುತ್ತೆ. ಒನ್ ಈಸ್ ವಿಚ್ ಟೈಪ್ ಆಫ್ ಟ್ರಾನ್ಸಾಕ್ಷನ್, ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅಂಡರ್ಸ್ಟೂಡ್. ಇದಕ್ಕೂ ಮುಂಚೆ ನಾನು ತುಂಬಾ 100 ಪ್ರಾಬ್ಲಮ್ಸ್ ಅಲ್ಲಿ ಹೇಳಿದ್ದೆ, ಯಾವ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಪೇಪರ್ ಟ್ರಾನ್ಸಾಕ್ಷನ್, ಬಾಟರ್ ಟ್ರಾನ್ಸಾಕ್ಷನ್, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ. ಅದನ್ನ ನೀವು ಓದಿದ್ರೆ ಇದು ನಿಮ್ಗೆ ಈಸಿಯಾಗಿ ಅನಲೈಸ್ ಆಗುತ್ತೆ. ಅಂತ ನಾವು ಸಿ ಏನು, ಕ್ಯಾಶ್ ಅಕೌಂಟ್ ಡೇಟಾ ಟು ಮಿಷನರಿ ಅಕೌಂಟ್. ಅಂಡರ್ಸ್ಟೂಡ್ ಮೈ ಡಿಯರ್ಸ್. ಬಿಕಾಸ್ ಆಫ್ ಹಿಯರ್ ಏನಾಗುತ್ತೆ, ಬಿಕಾಸ್ ನಾವೇನ್ ಮಾಡ್ತಿದೀವಿ, ಸೇಲ್ ಆಗ್ತಿದೆ ಒಂದು ಕ್ಯಾಶ್ ಅಕೌಂಟ್ ಡೇಟಾ ಟು ಮಿಷನರಿ ಅಕೌಂಟ್. ಮಿಷನರಿ ಇಲ್ಲಿ ಕ್ಯಾಶ್ ಬರ್ತಾ ಇರುತ್ತಾ ಹೋಗ್ತಾ ಇರುತ್ತಾ, ಸೇಲ್ ಆದಾಗ ಏನಾಗುತ್ತೆ, ಕ್ಯಾಶ್ ಬರುತ್ತೆ. ನೋಡಿ ಕ್ಯಾಶ್ ನ ಡೆಬಿಟ್ ಮಾಡ್ತಾ ಇದ್ದೀನಿ, ಅಂದ್ರೆ ಮಿಷನರಿನ ಕ್ರೆಡಿಟ್. ಮಿಷನರಿ ಯಾಕೆ ಆಚೆ, ಮಿಷನರಿ ಏನಾಗುತ್ತೆ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ನಾವು ಬೀಯಿಂಗ್ ಏನು, ಸೇಲ್ಸ್ ಮಿಷನರಿ. ಅಂಡ್ ನಾವು ವ್ಯಾಟ್ ಇಸ್ ದ ವ್ಯಾಲ್ಯೂ ಮ್ಯಾಮ್, ಅಲ್ಲಿ ಏನು ವ್ಯಾಲ್ಯೂ ಇದೆ ಅದನ್ನ ನೀವು ಇಲ್ಲಿ ತಗೊಳ್ತಾ ಹೋಗ್ತೀರಾ. ಅಂಡ್ ನೆಕ್ಸ್ಟ್ ಒನ್ ಈಸ್ 28/4 ಅಲ್ಲಿ ಏನ್ ಮಾಡಿದ್ದಾರೆ, ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್. ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್, ಒನ್ ಇಸ್ ಬ್ಯಾಂಕ್ ಅಕೌಂಟ್, ಒನ್ ಇಸ್ ಕ್ಯಾಶ್ ಅಕೌಂಟ್. ಇಲ್ಲಿ ಕ್ಯಾಶ್ ಅಕೌಂಟ್ ಏನಾಗುತ್ತೆ ನೋಡ್ಬೇಕು, ಕ್ಯಾಶ್ ಬರ್ತಾ ಇದೆಯಾ ಹೋಗ್ತಾ ಇದೆಯಾ, ಹೋಗ್ತಾ ಇದೆ, ಕ್ಯಾಶ್ ಅನ್ನ ನಾವು ಕ್ರೆಡಿಟ್ ಮಾಡ್ಬೇಕಾಗುತ್ತೆ. ಸಿ ಮಾಡಿ ಸ್ಟೂಡೆಂಟ್ಸ್, ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಅಮೌಂಟ್ ಪೇಡ್ ಇನ್ ಟು ಬ್ಯಾಂಕ್, ವೇಟ್ ಫಾರ್ ಅ ಮಿನಿಟ್ ಮೈ ಡಿಯರ್ಸ್. Amount paid into bank, see, bank account data to cash account, value 6,000, value 6,000. ಇಷ್ಟು ತಗೊಂಡೆ. And the next, bought goods for next 29/4 ಅಲ್ಲಿ ಏನಾಗಿದೆ, bought goods for ಅನಿಲ್ ಫಾರ್ ಕ್ರೆಡಿಟ್. ಪರ್ಚೇಸ್ ಮಾಡ್ತದೆ ಅನಿಲ್ ಕಡೆಯಿಂದ, ಅದು ಏನು ಸಾಲಕ್ಕಾಗಿ ಮಾಡ್ತಿದ್ದಾರೆ, ಎಷ್ಟು 6,000. ಇದನ್ನ ಹೇಗೆ ಎಂಟ್ರಿ ಪಾಸ್ ಮಾಡೋದು ಮ್ಯಾಮ್ ಅಂದ್ರೆ, ನೋಡಿ ಮಾಡಿ ಸ್ಟೂಡೆಂಟ್ಸ್, ಪರ್ಚೇಸ್ ಅಕೌಂಟ್ ಡೇಟಾ ಟು ಅನಿಲ್ ಅಕೌಂಟ್. ಬಿಕಾಸ್ ಇಲ್ಲಿ ಅನಿಲ್ ಕಡೆಯಿಂದ ಅಲ್ವಾ ತಗೋತಾ ಇರೋದು, ಅನಿಲ್ ಏನಾಗ್ತಾನೆ ಇಲ್ಲಿ, ಅನಿಲ್ ಅಕೌಂಟ್ ಹೇಳಿ ಮಾಡಿ. ಇಲ್ಲಿ ಪರ್ಚೇಸ್ ಅಂದ್ರೆ ನಾವು ಕಂಪನಿಗೆ ಬರ್ತಾ ಇರೋದು, ರೈಟ್ ನೋ, ಪರ್ಚೇಸ್ ನಥಿಂಗ್ ಬಟ್ ಬರ್ತಿದೆ. ಸೊ ಅದಕ್ಕೆ ಡೆಬಿಟ್ ಮಾಡ್ತೀನಿ. ಇಲ್ಲಿ ಅನಿಲ್ ಯಾರು ಕೊಡ್ತಾ ಇರೋದು, ಕ್ರೆಡಿಟರ್. ಮೀನ್ಸ್ ಅನಿಲ್ ಅಂತ ಬಂದಾಗ ನಾವು ಯಾವ ಒಂದು ನೇಚರ್ ಇದು, ಪರ್ಸನಲ್ ಅಕೌಂಟ್ ನೇಮ್ ಅಲ್ವಾ. ಪರ್ಸನಲ್ ಅಕೌಂಟ್ ರೂಲ್ಸ್ ಏನು, ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಇಲ್ಲಿ ಅವನೇನು ಗೀವರ್ ಅಲ್ವಾ, ಅದಕ್ಕಾಗಿ ನಾನು ಕ್ರೆಡಿಟ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಇಲ್ಲಿ ಯಾಕೆ ಅನಿಲ್ ನಾನು ಡೆಬಿಟ್ ಕ್ರೆಡಿಟ್ ಮಾಡಿದೆ ಅಂದ್ರೆ, ಅವನು ಗೀವರ್ ಆಗಿದ್ದಾನೆ, ಅದಕ್ಕಾಗಿ ನಾನು ಕ್ರೆಡಿಟ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂ ಏನಿದೆ ಆಸ್ ಇಟ್ ಈಸ್ ನೀವು ಇಲ್ಲಿ ಕಾಪಿ ಮಾಡ್ತಾ ಬನ್ನಿ. ಸೊ ಸೇಮ್ ಆಸ್ ಇಟ್ ಈಸ್, ಸಿ ವೈಡ್ ಮೈ ಡಿಯರ್. ಸೊ ಬೀಯಿಂಗ್ ಬರೀಬೇಕಾಗುತ್ತೆ, ಬಾಟ್ ಗುಡ್ ಫಾರ್ ಅನಿಲ್ ಫಾರ್ ಕ್ರೆಡಿಟ್ ಅಂತ ನೀವೇನ್ ಮಾಡ್ತೀರಾ, ಬೀಯಿಂಗ್ ನ ಇಲ್ಲಿ ಪಾಸ್ ಮಾಡ್ಬೇಕಾಗುತ್ತೆ. ನೋಡಿ ಹೇಗೆ ನೀವು ಇದನ್ನ ಪಾಸ್ ಮಾಡ್ತೀರಾ ಅಂದ್ರೆ, ಈಗ ನೀವು ಮಾಡ್ತೀರಾ. ನೆಕ್ಸ್ಟ್ ಲಾಸ್ಟ್ ಎಂಟ್ರಿ ಮೈ ಡಿಯರ್ಸ್, ಲಾಸ್ಟ್ ಎಂಟ್ರಿ 30/4/2018 sold goods to Kamala on credit. Here sales account data to Kamala account, sorry, Kamala account data to sales account. Because ಹೇಗೆ ಅಂತ, ಇಲ್ಲಿ ಗೂಡ್ಸ್ ಸೋಲ್ಡ್ ಆಗ್ತಿದೆ, ಏನಕ್ಕೆ, ಸಾಲಕ್ಕಾಗಿ ಅಂದಾಗ ನೋಡಿ ಕಮಲಾ ಅಕೌಂಟ್. ಇಲ್ಲಿ ಕಮಲಾ ಯಾಕೆ, ರಿಸೀವರ್ ಅವಳು, ಹೌದಾ. ಏನು ಮೀನ್ಸ್ ಸೇಲ್ಸ್ ಏನಾಗುತ್ತೆ ಹೊರಗಡೆ ಹೋಗ್ತಾ ಇದೆ, ಬಟ್ ಸೇಲ್ಸ್ ಅಂತ ಬಂದಾಗ ರಿಯಲ್ ಅಕೌಂಟ್ ಆಗುತ್ತೆ. ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಹೌದಾ, ಸೇಲ್ಸ್ ನ ಕ್ರೆಡಿಟ್ ಮಾಡ್ತೀನಿ. ಕಮಲಾ ಯಾಕೆ, ಕಮಲಾ ಯಾವ ಟೈಪ್ ಆಫ್ ಅಕೌಂಟ್ ಹೇಳಿ, ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ಸ್ ಬಂದು ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಹಾಗಿದ್ದಾಗ ರಿಸೀವರ್ ಏನು ಡೆಬಿಟ್ ಆಗ್ತಿದ್ದಾನೆ, ದ ವ್ಯಾಲ್ಯೂ 9,000. ಹೀಗೆ ಪ್ರತಿಯೊಂದು ಪ್ರಾಬ್ಲಮ್ ಮಾಡ್ತೀರಾ. ಬೀಯಿಂಗ್ ಸ್ಮಾಲ್ ನರೇಶನ್ ಬರೀತೀರಾ, ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ಕಮಲಾ, ಸೋಲ್ಡ್ ಗೂಡ್ಸ್ ಟು ಕಮಲಾ. ದಿಸ್ ಇಸ್ ಅಬೌಟ್ ದ ಟುಡೇಸ್ ಪ್ರಾಬ್ಲಮ್. ಅಂಡರ್ಸ್ಟುಡ್ ಮೈ ಡಿಯರ್ಸ್. ಜಸ್ಟ್ ಏನ್ ಮಾಡ್ತೀರಾ, ಫಸ್ಟ್ಲಿ ವಿ ಶುಡ್ ಅನಲೈಸ್ ದ, we should identify the two type of two accounts in the single transaction. Then we should analyze the nature of the accounts and to pass the golden principles, and finally to pass the journal entries. This is the
ಪ್ರೊಸೀಜರ್ ರೈಟ್ ನೋ ಮಾಡಿ ಹೀಗೆ ನಾವು ಒಂದು ಎಂಟ್ರೀಸ್ ನ ಮಾಡ್ತೀವಿ. ಸೊ ಅದಕ್ಕೆ ಒಂದು ಕಾಲಮ್ಸ್ ಗೊತ್ತಿರುತ್ತೆ. ಹೆಡ್ಡಿಂಗ್ ತಗೋಬೇಕಾದ್ರೆ ಜನರಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ವಿಚ್ ಪರ್ಸನ್ಸ್ ಅಂತ ನಾವು ಹೆಡ್ಡಿಂಗ್ ತಗೋತೀವಿ. ಅದರಲ್ಲಿ ಡೇಟ್ ಆಗ್ಬೋದು, ಪರ್ಟಿಕ್ಯುಲರ್ಸ್, LF ಮೀನ್ಸ್ ಲೆಡ್ಜರ್ ಫೋಲಿಯೋ ಅಂದ್ರೆ ಫೋಲಿಯೋ ನಂಬರ್ಸ್. ಇದು ಯಾಕೆ ಯಾವಾಗ ಯೂಸ್ ಆಗುತ್ತಪ್ಪ ಅಂದ್ರೆ ಲೆಡ್ಜರ್ಗೆ ಪಾಸ್ ಮಾಡ್ಬೇಕಾದ್ರೆ ಇದೊಂದು ಯೂಸ್ ಆಗುತ್ತೆ. ಈ ಕಾಲಮ್ ಅಲ್ಲಿ ನಾವೇನು ಫಂಕ್ಷನ್ ಮಾಡಿಲ್ಲ, ಡೋಂಟ್ ವರಿ. ಡೆಬಿಟ್ ಕಾಲಮ್, ಕ್ರೆಡಿಟ್ ಕಾಲಮ್ ಅಮೌಂಟ್ ನ ಮೆನ್ಷನ್ ಮಾಡೋದಕ್ಕೆ. And right now, my dears, this is the today's problem. In the next class, we will discuss some more problems. Until take care, my dears.